ನಮಸ್ಕಾರ, ಸಾಮ್ರಾಟ್ ಟಿವಿಗೆ ಸ್ವಾಗತ. ನಾನು ಕೆಜೆ ಹಳ್ಳಿ ಸುರೇಶ್. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ಭಾರತ ಲೋಕಕ್ಕೆ ಪಯಣಿಸಿದ ಹಾಸ್ಯ ನಟ ರಾಕೇಶ್ ಪೂಜಾರ್. ಕಾಮಿಡಿ ಕಿಲಾಡಿ ನಟ ರಾಕೇಶ್ಗೆ ಹೃದಯಾಘಾತ. ನೆಚ್ಚಿನ ನಟನ ಅಗಲಿಕೆಗೆ ಕಂಬನಿ ಮಿಡಿದ ಕಲಾವಿದರು. ಸಿದ್ದರಾಮಯ್ಯ ಸರ್ಕಾರ 2ನೇ ವರ್ಷಕ್ಕೆ ಪದಾರ್ಪಣೆ. ಮೇ 20ಕ್ಕೆ 1 ಲಕ್ಷ ಕುಟುಂಬಕ್ಕೆ ಹಕ್ಕುಪತ್ರ ವಿತರಣೆ. ಯುವ ಕಾಂಗ್ರೆಸ್ ಸಮಾವೇಶದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಘೋಷಣೆ. ಭಾರತ ಪಾಕ್ ಕದನ ವಿರಾಮ ವಿಚಾರ, ಯಾರ ಮಧ್ಯಸ್ಥಿಕೆ ನಮಗೆ ಬೇಕಿಲ್ಲ, ಕಾಶ್ಮೀರ ನಮಗೆ ಬೇಕು, ಅಮೆರಿಕಾಗೆ ಮೋದಿ ಸ್ಪಷ್ಟ ಸಂದೇಶ. ಟೆಸ್ಟ್ ಕ್ರಿಕೆಟ್ಗೆ ವಿದಾಯ ಹೇಳಿದ ವಿರಾಟ್. ಸೋಷಿಯಲ್ ಮೀಡಿಯಾದಲ್ಲಿ ಅಧಿಕೃತ ಮಾಹಿತಿ ಹಂಚಿಕೊಂಡ ಕೊಹ್ಲಿ. ಟೆಸ್ಟ್ ಕ್ರಿಕೆಟ್ ನನಗೆ ಲೈಫ್ ಟೈಮ್ ಪಾಠ ಎಂದು ವಿರಾಟ್ ಪೋಸ್ಟ್. ಕುತ್ತಿಗೆ ಕೊಯ್ದರೂ ಬಿಜೆಪಿ ಬಿಡುವುದಿಲ್ಲ, ನಾನು ಯಾವತ್ತೂ ಬೇರೆ ಪಕ್ಷ ಕಟ್ಟೋದಿಲ್ಲ, ಪಕ್ಷ ಪಠನೆ ಮಾಡಿದ ಕೆಎಸ್ ಈಶ್ವರಪ್ಪ. ಭಾರತ ಲೋಕಕ್ಕೆ ಪಯಣಿಸಿದ ಹಾಸ್ಯ ನಟ ರಾಕೇಶ್ ಪೂಜಾರ್. ಕಾಮಿಡಿ ಕಿಲಾಡಿ ನಟ ರಾಕೇಶ್ಗೆ ಹೃದಯಾಘಾತ. ನೆಚ್ಚಿನ ನಟನ ಅಗಲಿಕೆಗೆ ಕಂಬನಿ ಮಿಡಿದ ಕಲಾವಿದರು. ಕನ್ನಡ ಕಿರುತೆರೆಯಲ್ಲಿ ಹಾಸ್ಯ ನಟನ ಮುಖೇನ ತಮ್ಮದೇ ಆದ ಛಾಪು ಮೂಡಿಸಿದ್ದ ನಟ ರಾಕೇಶ್ ವಿಧಿವಶರಾಗಿದ್ದಾರೆ. ಕಳೆದ ರಾತ್ರಿ ಉಡುಪಿ ಜಿಲ್ಲೆಯ ಕಾರ್ಕಳದ ನಿಟ್ಟೆ ಸಮೀಪದ ಮೆಹಂದಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಡ್ಯಾನ್ಸ್ ಮಾಡುವಂಥ ಸಂದರ್ಭದಲ್ಲಿ ಎದೆನೋವು ಕಾಣಿಸ್ಕೊಂಡಿದೆ. ಈ ಸಂದರ್ಭದಲ್ಲಿ ಅವರು ಏಕಾಏಕಿ ಕುಸಿದು ಬೀಳ್ತಾರೆ. ಆ ಸಂದರ್ಭದಲ್ಲಿ ಅವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಗುತ್ತೆ. ಸ್ನೇಹಿತರು ಜೊತೆಗಿರ್ತಾರೆ, ಡ್ಯಾನ್ಸ್ ಮಾಡ್ತಾ ಇರ್ತಾರೆ, ಎದೆನೋವು ಕಾಣಿಸ್ಕೊಳ್ಳುತ್ತೆ, ಲೋ ಬಿಪಿಯಿಂದ ಕುಸಿತಾರೆ. ತಕ್ಷಣಕ್ಕೆ ಅಲ್ಲೇ ಇದ್ದಂಥ ಸ್ಥಳೀಯ ಆಸ್ಪತ್ರೆಗೆ ಅವರನ್ನು ಕರೆದುಕೊಂಡು ಹೋಗಿದ್ರೂ ಸಹ ಚಿಕಿತ್ಸೆಗೆ ಸ್ಪಂದಿಸೋದಿಲ್ಲ ರಾಕೇಶ್ ಅವರು. ಹೃದಯಾಘಾತದಿಂದ ನಿಧನ ಹೊಂದುತ್ತಾರೆ. ರಾಕೇಶ್ ಅವರನ್ನು ಕಳೆದುಕೊಂಡು ಇದೀಗ ಏನು ಕಾಮಿಡಿ ಕಿಲಾಡಿ ಅನ್ನುವಂಥ ವಿಶೇಷವಾದಂತಹ ಒಂದು ಮನೋರಂಜನಾ ಕಾರ್ಯಕ್ರಮ ಅದು. ಆ ಒಂದು ಸೀಸನ್ 3 ಕಾಮಿಡಿ ಕಿಲಾಡಿ ಸೀಸನ್ 3ಯಲ್ಲಿ ವಿನ್ನರ್ ಕೂಡ ಆಗಿರ್ತಾರೆ ರಾಕೇಶ್ ಪೂಜಾರ್ ಅವರು. ಜೀವನದಲ್ಲಿ ಬಹಳ ಕಷ್ಟಪಟ್ಟು ಮೇಲಕ್ಕೆ ಬಂದಿರ್ತಾರೆ. ಬೇರೆ ಬೇರೆ ಸಿನಿಮಾಗಳಲ್ಲಿ ನಟನೆ ಮಾಡ್ತಾ ಇರ್ತಾರೆ. ಇಂತಹ ನಟ ಇದೀಗ ಒಂದು ರೀತಿ ಹೃದಯಾಘಾತಕ್ಕೆ ಒಳಗಾಗಿರುವಂಥದ್ದು. ಬಾಳಿ ಬೆಳಗಬೇಕಾಗಿದ್ದಂಥ ನಟ ಇಹಲೋಕವನ್ನು ತ್ಯಜಿಸಿರುವುದು ನಿಜಕ್ಕೂ ಶಾಕಿಂಗ್ ಕೊಟ್ಟಿರುವಂಥದ್ದು. ಅದರಲ್ಲೂ ಹಾಸ್ಯ ಕಲಾವಿದರ ಬಳಗಕ್ಕೆ ಒಂದು ದೊಡ್ಡ ಶಾಕೆ ಹೌದು. ಯಾಕೆಂದರೆ ತನ್ನ ಸ್ನೇಹಿತನ ಮೆಹಂದಿ ಕಾರ್ಯಕ್ರಮದಲ್ಲಿ ಎಲ್ಲ ಸಹ ನಟರೊಂದಿಗೆ ಎಂಜಾಯ್ ಮಾಡ್ತಾ ಇರ್ತಾರೆ, ಕುಣಿದು ಕುಪ್ಪಳಿಸ್ತಿರ್ತಾರೆ. ಆದರೆ ಇದ್ದಕ್ಕಿದ್ದ ಹಾಗೆ ಅವರಿಗೆ ಎದೆನೋವು ಕಾಣಿಸ್ಕೊಳ್ಳುತ್ತೆ, ಕುಸಿದು ಬಿದ್ದುಬಿಡ್ತಾರೆ. ಕೊನೆಗೆ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡೋಗಿ ಚಿಕಿತ್ಸೆ ಕೊಡಿಸುವಂಥ ಎಲ್ಲ ಪ್ರಯತ್ನಗಳನ್ನ ಮಾಡಲಾಗತ್ತೆ. ಆದರೆ ಚಿಕಿತ್ಸೆಗೆ ರಾಕೇಶ್ ಅವರು ಸ್ಪಂದಿಸೋದಿಲ್ಲ. ಮತ್ತೊಂದು ಕರಾಳವಾದಂಥ ವಿಚಾರ ಚರ್ಚೆ ಆಗ್ತಾಯಿದೆ. ರಾಕೇಶ್ ಪೂಜಾರ್ ಅವರ ಸಾವಿಗೆ ಕಾಂತಾರ ಸಿನಿಮಾ ಏನಾದರೂ ಕಾರಣ ಆಗುತ್ತಾ ಅಂತ. ಯಾಕೆಂದರೆ ಆ ಸಿನಿಮಾದ ಚಾಪ್ಟರ್ 2 ಸಿನಿಮಾ, ಕಾಂತಾರ ಸಿನಿಮಾದ ಫ್ರೀಕ್ವೆಲ್ ಶೂಟಿಂಗ್ನಲ್ಲೂ ಕೂಡ ಭಾಗಿಯಾಗಿರ್ತಾರೆ ರಾಕೇಶ್ ಅವರು. ಆದರೆ ಆ ಸಿನಿಮಾದಲ್ಲಿ ಭಾಗಿಯಾದಂಥ, ಅಂದರೆ ಆ ಸಿನಿಮಾದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಅವ್ರಿಗೆಲ್ಲ ಏನಾದರೂ ಸಮಸ್ಯೆ ಕಾಡ್ತಾ ಇದೆಯಾ ಅಂತ. ನಿನ್ನೆ ಅಷ್ಟೇ ಕಾಂತಾರ ಫ್ರೀಕ್ವೆಲ್ ಶೂಟಿಂಗ್ನಲ್ಲಿ ರಾಕೇಶ್ ಅವರು ಭಾಗಿಯಾಗಿರ್ತಾರೆ. ಆನಂತರ ತಮ್ಮ ಸ್ನೇಹಿತನ ಖಾಸಗಿ ಕಾರ್ಯಕ್ರಮ ಅಂದರೆ ಮೆಹಂದಿ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಇದೀಗ ಇಡೀ ಕನ್ನಡ ಚಿತ್ರರಂಗ ಜೊತೆಗೆ ಕಿರುತೆರೆಯ ಎಲ್ಲ ಹಾಸ್ಯ ಕಲಾವಿದರು ಕೂಡ ಈ ಒಂದು ಭರವಸೆಯ ನಟ ಮತ್ತು ಕಲಾವಿದ, ಅದ್ಭುತವಾದಂತಹ ಕಲಾವಿದ, ಈ ಕಲಾವಿದ ತನ್ನ ಬದುಕಿನ ಇಹಯಾತ್ರೆಯನ್ನು ಮುಗಿಸಿದ್ದಾರೆ. ಇದೀಗ ರಾಕೇಶ್ ಅವರ ಪಾರ್ಥಿವ ಶರೀರದ ದರ್ಶನನ ಅವರ ನಿವಾಸ ಉಡುಪಿಯಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ಅಂತಿಮ ದರ್ಶನಕ್ಕಾಗಿ ಎಲ್ಲ ಕಲಾವಿದರು ಕೂಡ ಭೇಟಿ ಕೊಡ್ತಾ ಇದ್ದಾರೆ. ಇದು ಕನಸ, ನಿಜಕ್ಕೂ ಈ ಸುದ್ದಿ ಸುಳ್ಳಾಗಲಿ ಅಂಥೇಳಿ ಎಲ್ಲ ಹಾಸ್ಯ ಕಲಾವಿದರು ನಿರೀಕ್ಷೆ ಮಾಡ್ತಾಯಿದ್ದಾರೆ. ಆದರೆ ಶಾಕ್. ನಿಜಕ್ಕೂ ಈ ಪ್ರಾಯದಲ್ಲೇ 25-34 ಪ್ರಾಯದಲ್ಲೇ ಈ ರೀತಿ ದಿಢೀರನೇ ಸಾವಿಗೆ ಕಾರಣ ಆಗ್ತಿರುವಂಥ ಉದ್ದೇಶ ಏನು, ಇದರಿಂದ ಏನಿದೆ, ಕೋವಿಡ್ ಲಸಿಕೆ ಏನಾದರೂ ಕಾರಣ ಆಗ್ತಾಯಿದೆಯಾ, ಹೀಗೆ ಹಲವು ಚರ್ಚೆಗಳು ಈಗ ಕಾರಣ ಆಗ್ತಿರುವಂಥದ್ದು. ರಾಕೇಶ್ ಸಾವಿಗೆ ಕಂಬನಿ ಮಿಡಿದಿದೆ ಕನ್ನಡ ಚಿತ್ರರಂಗ ಮತ್ತು ಕಿರುತೆರೆಯ ಲೋಕ. ರಾಕೇಶ್ ಅವರು ಪೈಲ್ವಾನ್ ಮೂವಿಯಲ್ಲೂ ಕೂಡ ನಟನೆ ಮಾಡಿರ್ತಾರೆ. ಇದು ಎಂಥ ಲೋಕವಯ್ಯ ಕನ್ನಡದಲ್ಲಿ. ಆಮೇಲೆ ಪೆಟ್ಕಮ್ಮಿ, ಅಮ್ಮೇರ್ ಪೊಲೀಸ್, ಪಮ್ಮನೆ, ದಿ ಗ್ರೇಟ್, ಉಮಿಲ್ ಮತ್ತು ಇಲ್ಲೋಕೆಲ್, ತುಳುವಿನಲ್ಲಿ ನಾಟಕಗಳು, ಹೀಗೆ ಬೇರೆ ಬೇರೆ ಚಿತ್ರರಂಗದಲ್ಲಿ ಮತ್ತು ತುಳು ಭಾಷೆಯಲ್ಲೂ ಕೂಡ ನಟನೆ ಮಾಡಿ ತಮ್ಮ ಪ್ರತಿಭೆಯನ್ನು ರಾಕೇಶ್ ಅವರು ತೋರಿರ್ತಾರೆ. ಇನ್ನೂ ಬಹಳ ಕನಸನ್ನು ಇಟ್ಕೊಂಡಿರ್ತಾರೆ. ತನ್ನ ಸಹೋದರಿಯ ಮದುವೆಯನ್ನು ತುಂಬ ಚೆನ್ನಾಗಿ ಮಾಡಬೇಕು ಅನ್ನುವಂಥ
ಕನಸಿರುತ್ತೆ ಮತ್ತು ತನ್ನ ಮನೆಗೆ ಇವರೇ ಆಧಾರ ಆಗಿರ್ತಾರೆ. ಇಂಥ ಸಂದರ್ಭದಲ್ಲಿ ರಾಕೇಶ್ ಅವರು ಬಾರದ ಲೋಕಕ್ಕೆ ಪಯಣಿಸಿರೋದು ನಿಜಕ್ಕೂ ಎಲ್ರಿಗೂ, ಕುಟುಂಬದವ್ರಿಗೂ ಮತ್ತು ಅವರ ಅಭಿಮಾನಿಗಳಿಗೂ ಸ್ನೇಹಿತರಿಗೂ ದೊಡ್ಡ ಶಾಕ್ ಆಗಿ ಪರಿಣಮಿಸಿರುವಂಥದ್ದು. ಸಿದ್ದರಾಮಯ್ಯ ಸರ್ಕಾರ 2ನೇ ವರ್ಷಕ್ಕೆ ಪದಾರ್ಪಣೆ. ಮೇ 20ಕ್ಕೆ 1 ಲಕ್ಷ ಕುಟುಂಬಕ್ಕೆ ಹಕ್ಕುಪತ್ರ ವಿತರಣೆ. ಯುವ ಕಾಂಗ್ರೆಸ್ ಸಮಾವೇಶದಲ್ಲಿ DCM DK ಶಿವಕುಮಾರ್ ಘೋಷಣೆ. ಕಾಂಗ್ರೆಸ್ ಸರ್ಕಾರಕ್ಕೆ 2 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಮೇ 20ರಂದು ತಾಂಡ, ಹಟ್ಟಿ ಸೇರಿದಂತೆ ಕಂದಾಯ ಭೂಮಿಯಲ್ಲಿ ವಾಸವಿರುವ 1 ಲಕ್ಷ ಜನರಿಗೆ ಪಟ್ಟಾ ಖಾತೆ ನೀಡಲಾಗುವುದು ಅಂಥೇಳಿ DK ಶಿವಕುಮಾರ್ ತಿಳಿಸಿದ್ದಾರೆ. ರಾಮನಗರದಲ್ಲಿಂದು ನಡೆದಂತಹ ಯುವ ಕಾಂಗ್ರೆಸ್ ಪದಾಧಿಕಾರಿಗಳ ಪದಗ್ರಹಣ ಸಮಾವೇಶದಲ್ಲಿ ಮಾತನಾಡಿದಂತಹ ಅವರು, ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದು 2 ವರ್ಷಗಳಾಗಿವೆ. ಈ ಹಿನ್ನೆಲೆಯಲ್ಲಿ ರಾಜ್ಯದ 1 ಲಕ್ಷ ತಾಂಡ, ಹಟ್ಟಿ ನಿವಾಸಿಗಳಿಗೆ ಪಟ್ಟಾ ಖಾತೆಗಳನ್ನು ವಿತರಿಸುವುದಾಗಿ ಘೋಷಣೆ ಮಾಡಿದ್ದಾರೆ. ಯುವಕರಿಗೆ ಯುವ ನಿಧಿ ಮತ್ತು ಮಹಿಳೆಯರಿಗೆ ಗೃಹಲಕ್ಷ್ಮಿ ಸೇರಿದಂತೆ ಐತಿಹಾಸಿಕ ಯೋಜನೆಗಳನ್ನು ಜಾರಿಗೆ ತಂದಿರುವುದಾಗಿ ಅವರು ಹೇಳಿದರು. ಯುವ ಕಾಂಗ್ರೆಸ್ ನಾಯಕತ್ವ ಬೆಳೆಸುವ ಪ್ರಯೋಗ ಶಾಲೆ ಅಂತೇಳಿ ಈ ಸಂದರ್ಭದಲ್ಲಿ DK ಅಭಿಪ್ರಾಯಪಟ್ಟಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಕೊಟ್ಟ ಮಾತನ್ನು ಉಳಿಸಿಕೊಂಡಿದೆ. ಯುವಕರಿಗೆ ಯುವ ನಿಧಿ ಮೂಲಕ ನೆರವಿಗೆ ನಿಂತಿದೆ. ಮಹಿಳೆಯರ ಪರವಾಗಿ ಐತಿಹಾಸಿಕ ಯೋಜನೆಗಳನ್ನು ತಂದು ಇತಿಹಾಸವನ್ನು ನಿರ್ಮಾಣ ಮಾಡಿರುವುದು ಕಾಂಗ್ರೆಸ್ ಪಕ್ಷ. ಉಚಿತ ಬಸ್, ಗೃಹಲಕ್ಷ್ಮಿ ಸೇರಿದಂತೆ ಅನೇಕ ಯೋಜನೆಗಳನ್ನು ದಳ BJಪಿಯವರು ನೀಡಿದ್ದಾರೆಯೇ ಅಂಥೇಳಿ ಪ್ರತಿಪಕ್ಷಗಳಿಗೆ DK ಶಿವಕುಮಾರ್ ಪ್ರಶ್ನೆ ಮಾಡಿದ್ದಾರೆ. ಭಾರತ ಪಾಕ್ ಕದನ ವಿರಾಮ ವಿಚಾರ ಯಾರ ಮಧ್ಯಸ್ಥಿಕೆ ನಮಗೆ ಬೇಕಿಲ್ಲ, ಕಾಶ್ಮೀರ ನಮಗೆ ಬೇಕು, ಅಮೆರಿಕಾಗೆ ಮೋದಿ ಸ್ಪಷ್ಟ ಸಂದೇಶ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ನಿನ್ನೆ ಭಾರತ ಮತ್ತು ಪಾಕಿಸ್ತಾನ 2 ದೇಶಗಳು ಕದನ ವಿರಾಮವನ್ನು ಘೋಷಣೆ ಮಾಡಿದ್ವು. ಆದರೆ ತಡರಾತ್ರಿ ಪಾಕಿಸ್ತಾನ ಮತ್ತೆ ಕದನ ವಿರಾಮವನ್ನು ಉಲ್ಲಂಘಿಸಿ ಭಾರತದ ಮೇಲೆ ದಾಳಿ ನಡೆಸಿತ್ತು. ಅದಕ್ಕೆ ತಕ್ಕ ಪ್ರತ್ಯುತ್ತರವನ್ನು ಭಾರತೀಯ ಸೇನೆ ಕೂಡ ಕೊಟ್ಟಿತ್ತು. ಪ್ರಧಾನಿ ನರೇಂದ್ರ ಮೋದಿಯವರು ಅಮೆರಿಕದ ಉಪಾಧ್ಯಕ್ಷ ಅವರ ಜೊತೆ ಫೋನ್ನಲ್ಲಿ ಮಾತಾಡಿದ್ದು, ಯಾರ ಮಧ್ಯಸ್ಥಿಕೆ ನಮಗೆ ಬೇಕಾಗಿಲ್ಲ, ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ನಮಗೆ ಮರಳಬೇಕು ಅನ್ನೋ ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ದಾರೆ. ಜೊತೆಗೆ ಇವತ್ತು ಸುದ್ದಿಗೋಷ್ಠಿ ನಡೀತಾ ಇದೆ. 3 ಸೇನೆಗಳ ಮುಖ್ಯಸ್ಥರು ಇವತ್ತು ಮಹತ್ವದ ಸುದ್ದಿಗೋಷ್ಠಿಯನ್ನು ನಡೆಸಿ ಪೆಹಲ್ಗಾಮ್ ದಾಳಿಗೆ ನಮ್ಮ ಭಾರತೀಯ ಸೇನೆ ತಕ್ಕ ಪ್ರತಿಕಾರವನ್ನು ಕೊಟ್ಟಿರುವಂಥದ್ದು. ನಮ್ಮ ಎಲ್ಲ ಸೇನೆಯ ಯೋಧರು ಅತ್ಯಾಧುನಿಕವಾದಂತಹ ಮಿಸೈಲನ್ನು ಬಳಸಿದ್ದೇವೆ. ಮತ್ತೆ ಏನಾದರೂ ಪಾಕಿಸ್ತಾನ ಕಾಲು ಕೆದರ್ಕೊಂಡು ಯುದ್ಧಕ್ಕೆ ಬಂದರೆ ತಕ್ಕ ಶಾಸ್ತಿಯನ್ನು ಮಾಡ್ತೇವೆ. ನಾವು ಯುದ್ಧಕ್ಕೂ ಸನ್ನದ್ಧರಾಗಿದ್ದೇವೆ. ಆದರೆ ನಮ್ಮ ಮೌನವನ್ನು ಕೆಣಕುವಂಥ ಕೆಲಸವನ್ನು ಪಾಕ್ ಮಾಡಬಾರ್ದು ಅನ್ನುವಂಥ ಎಚ್ಚರಿಕೆಯನ್ನು ಕೊಡಲಾಗಿದೆ. ಜೊತೆಗೆ ಪಾಕ್ನ ವಾಯು ನೆಲೆಯನ್ನು ನಾವು ಛಿದ್ರ ಮಾಡಿದ್ದೇವೆ. ಎಲ್ಲ ರೀತಿಯಲ್ಲೂ ಕೂಡ ನಾವು ಪಾಕನ್ನು ಎದುರಿಸೋದಕ್ಕೆ ಸಿದ್ಧರಾಗಿದ್ದೇವೆ ಅಂತೇಳಿ 3 ಸೇನೆಯ ಮುಖ್ಯಸ್ಥರು ಮಹತ್ವದ ಸುದ್ದಿಗೋಷ್ಠಿಯನ್ನು ಮಾಡಿ ಬೆಳಕು ಚೆಲ್ಲುವ ಕೆಲಸವನ್ನು ಮಾಡಿದ್ದಾರೆ. ಟೆಸ್ಟ್ ಕ್ರಿಕೆಟ್ಗೆ ವಿದಾಯ ಹೇಳಿದ ವಿರಾಟ್, ಸೋಷಿಯಲ್ ಮೀಡಿಯಾದಲ್ಲಿ ಅಧಿಕೃತ ಮಾಹಿತಿಯನ್ನು ಹಂಚಿಕೊಂಡ ಕೊಹ್ಲಿ. ಟೆಸ್ಟ್ ಕ್ರಿಕೆಟ್ ಲೈಫ್ಗೆ ಪಾಠವನ್ನು ಕೊಟ್ಟಿದೆ ಅಂಥೇಳಿ ವಿರಾಟ್ ಪೋಸ್ಟ್ ಮಾಡಿದ್ದಾರೆ. ಭಾರತ ಕ್ರಿಕೆಟ್ ತಂಡದ ಮಾಜಿ ನಾಯಕ ವಿರಾಟ್ ಕೊಹ್ಲಿ ಅವರು ಟೆಸ್ಟ್ ಕ್ರಿಕೆಟ್ಗೆ ವಿದಾಯವನ್ನು ಹೇಳಿದ್ದಾರೆ. ಈ ಬಗ್ಗೆ ಅವರು ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟನ್ನು ಹಂಚಿಕೊಂಡಿದ್ದು, ನಿಜವಾಗಿ ಇದು ನನ್ನನ್ನು ಎಲ್ಲಿಗೆ ಕೊಂಡೊಯ್ಯುತ್ತೆ ಅಂಥೇಳಿ ನಾನು ಎಂದಿಗೂ ಊಹೆ ಮಾಡಿರಲಿಲ್ಲ. ಇದು ನನ್ನನ್ನು ಪರೀಕ್ಷೆಗೆ ಒಳಪಡಿಸಿದೆ ಮತ್ತು ರೂಪಿಸಿದೆ. ಜೀವನ ಪೂರ್ತಿ ನೆನಪಲ್ಲಿ ಇಟ್ಟುಕೊಳ್ಳುವಂಥ ಪಾಠಗಳನ್ನು ಕಲಿಸಿದೆ. ಬಿಳಿಯ ಉಡುಪಿನಲ್ಲಿ ಆಡುವುದರಲ್ಲಿ ಏನೋ ಒಂದು ಆತ್ಮೀಯವಾದದ್ದು ಇದೆ. ಸದ್ದಿಲ್ಲದ ಕಠಿಣ ಪರಿಶ್ರಮ, ದೀರ್ಘ ದಿನಗಳು, ಯಾರಿಗೂ ಕಾಣದ ಆದರೆ ಶಾಶ್ವತವಾಗಿ ನಿಮ್ಮೊಂದಿಗಿರುವ ಸಣ್ಣ ಕ್ಷಣಗಳು ನನ್ನ ಕಣ್ಣ ಮುಂದಿವೆ. ಇದರಿಂದ ದೂರವಾಗ್ತಿರುವಾಗ ಇದು ಸುಲಭವಲ್ಲ ಅಂತ ನನಗೆ ಗೊತ್ತಿದೆ. ಆದರೂ ಕೂಡ ನಾನು ಎಲ್ಲವನ್ನು ನೀಡಿದ್ದೇನೆ ಮತ್ತು ಪಡೆದಿದ್ದೇನೆ ಅನ್ನುವಂಥ ಭಾವುಕ ಪೋಸ್ಟನ್ನು ಹಂಚಿಕೊಂಡಿರುವಂಥದ್ದು. 2011ರಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ಟೆಸ್ಟ್ಗೆ ಪದಾರ್ಪಣೆ ಮಾಡಿದಂಥ ಕೊಹ್ಲಿ ಅವರು ಈವರೆಗೆ 123 ಪಂದ್ಯಗಳ 210 ಇನ್ನಿಂಗ್ಸ್ಗಳಲ್ಲಿ ಬ್ಯಾಟನ್ನು ಬೀಸಿದ್ದಾರೆ. 46.85 ಸರಾಸರಿಯಲ್ಲಿ 9230 ರನ್ಗಳನ್ನು ಗಳಿಸಿರುವಂಥ ಅವರ ಬ್ಯಾಟ್ನಿಂದ 7 ದ್ವಿಶತಕ, 30 ಶತಕಗಳು, 31 ಅರ್ಧ ಶತಕಗಳು ಬಂದಿರುವಂಥದ್ದು. ರಿಟೆಕ್ 2025 ಜನವರಿ 3ರಂದು ಆಸ್ಟ್ರೇಲಿಯಾದ ಸಿಡ್ನಿ ಮೈದಾನದಲ್ಲಿ ಕೊನೆಯ ಟೆಸ್ಟನ್ನು ಅವರು ಆಡ್ತಾರೆ. ಭಾರತ ಟೆಸ್ಟ್ ತಂಡವನ್ನು 68 ಪಂದ್ಯಗಳಲ್ಲಿ ಕೊಹ್ಲಿ ಮುನ್ನಡೆಸಿದ್ದಾರೆ.
ಅವರ ನಾಯಕತ್ವದಲ್ಲಿ ಟೀಮ್ ಇಂಡಿಯಾ ಆಡಿದ 68ರಲ್ಲಿ 40 ಪಂದ್ಯಗಳಲ್ಲಿ ಕೊಹ್ಲಿ ಜಯ ಸಾಧಿಸಿದ್ದಾರೆ. 17 ಪಂದ್ಯಗಳಲ್ಲಿ ಕೊಹ್ಲಿ ಸೋಲನ್ನು ಅನುಭವಿಸಿರುವಂಥದ್ದು. ಇನ್ನು 11 ಪಂದ್ಯಗಳಲ್ಲಿ ಭಾರತ ತಂಡ ಡ್ರಾ ಸಾಧಿಸಿದೆ. ಈ ಮೂಲಕ ಕೊಹ್ಲಿ ಅವರು ಭಾರತ ಟೆಸ್ಟ್ ತಂಡದ ಅತ್ಯಂತ ಯಶಸ್ವಿ ನಾಯಕನಾಗಿ ರೂಪುಗೊಂಡಿದ್ದಾರೆ. ಕುತ್ತಿಗೆ ಕೊಯ್ದರೂ ಬಿಜೆಪಿ ಬಿಡುವುದಿಲ್ಲ, ನಾನು ಯಾವತ್ತೂ ಬೇರೆ ಪಕ್ಷ ಕಟ್ಟೋದಿಲ್ಲ. ಪಕ್ಷ ಪಠನೆ ಮಾಡಿದ KS ಈಶ್ವರಪ್ಪ. ನನ್ನ ಕುತ್ತಿಗೆ ಕೊಯ್ದರೂ ಕೂಡ ನಾನು ಬೇರೆ ಪಕ್ಷಕ್ಕೆ ಹೋಗೋದಿಲ್ಲ ಅಂಥೇಳಿ ಮಾಜಿ ಉಪಮುಖ್ಯಮಂತ್ರಿ KS ಈಶ್ವರಪ್ಪ ಸ್ಪಷ್ಟಪಡಿಸಿದ್ದಾರೆ. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತು ನೀವು ಹೊಸ ಪಕ್ಷವನ್ನು ಕಟ್ತೀರಾ ಅನ್ನುವಂಥ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿದ ಈಶ್ವರಪ್ಪ, ನನ್ನ ಕುತ್ತಿಗೆಯನ್ನು ಕೊಯ್ದರೂ ಕೂಡ ನಾನು ಬೇರೆ ಪಕ್ಷಕ್ಕೆ ಹೋಗೋದಿಲ್ಲ, ಜೊತೆಗೆ ನಾನು ಯಾವತ್ತೂ ಕೂಡ ಬೇರೆ ಪಕ್ಷವನ್ನು ಕಟ್ಟೋದಿಲ್ಲ ಅಂಥೇಳಿ ಸ್ಪಷ್ಟಪಡಿಸಿದ್ದಾರೆ. ಯತ್ನಾಳ್ ಅವರು ಹೊಸ ಪಕ್ಷ ಕಟ್ತಾರೋ ಇಲ್ವೋ ಗೊತ್ತಿಲ್ಲ, ಅದನ್ನು ಅವ್ರಿಗೆ ನೀವು ಕೇಳಬೇಕು. ನಾನು ಮಾತ್ರ ಯಾವ ಪಕ್ಷವನ್ನು ಕಟ್ಟೋದಿಲ್ಲ, ನನ್ನ ಕುತ್ತಿಗೆ ಕೊಯ್ದರೂ ಕೂಡ ಬೇರೆ ಪಕ್ಷಕ್ಕೆ ಹೋಗೋದಿಲ್ಲ ಅಂಥೇಳಿ KS ಈಶ್ವರಪ್ಪ ಮತ್ತೊಮ್ಮೆ ಸ್ಪಷ್ಟಪಡಿಸಿದ್ದಾರೆ. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ಮತ್ತಷ್ಟು ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಸಾಮ್ರಾಟ್ ನ್ಯೂಸ್. ಸದಾ ನೊಂದವರೊಂದಿಗೆ ನಾವು. ನಮಸ್ಕಾರ.